ಜನವರಿ 10ರಿಂದ ಬೂಸ್ಟರ್ ಡೋಸ್ ಸಿಗುತ್ತೆ. ಹೆಲ್ತ್ ವಾರಿಯರ್ಸ್ಗೆ ಬೂಸ್ಟರ್ ಡೋಸ್ಗೆ ಗ್ರೀನ್ ಸಿಗ್ನಲ್ ಕೂಡ ಈಗಾಗಲೇ ಸಿಕ್ಕಿದ್ದು. ಒಂದು ಕಡೆ ಒಮಿಕ್ರಾನ್ ಸೋಂಕು ಸ್ಫೋಟ ಆಗ್ತಾ ಇದೆ. ಸೋಂಕು ಅನ್ನುವಂಥದ್ದು ಕೇಂದ್ರ ಕೂಡ ಅಲರ್ಟ್ ಮಾಡಿದೆ ಈಗಾಗಲೇ 2 ಸಲ ಎಲ್ಲ ರಾಜ್ಯಗಳಿಗೂ. ಎಲ್ಲೆಲ್ಲಿ ಒಮಿಕ್ರಾನ್ ಸೋಂಕು ಈಗಾಗಲೇ ದಾಖಲಾಗಿದೆ ಅಂತಹ ರಾಜ್ಯಗಳಿಗೆ ಅಲರ್ಟ್ ಕೂಡ ಮಾಡಿದೆ. ಒಂದಷ್ಟು ಮೆಸೇಜ್ ಅನ್ನ ಗೈಡ್ಲೈನ್ಸ್ ಅನ್ನ ಕೂಡ ಕಳಿಸ್ಕೊಟ್ಟಿದೆ. ಇದರ ಬೆನ್ನಲ್ಲೇ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಬೂಸ್ಟರ್ ಡೋಸ್. ಯಾರಿಗೆ ಮೊದಲ ಪ್ರಾಧಾನ್ಯತೆ? ಆರೋಗ್ಯ ಕಾರ್ಯಕರ್ತರಿಗೆ ಬೂಸ್ಟರ್ ಡೋಸ್ ಕೊಡುವಂತಹ ವಿಚಾರ. ಆರೋಗ್ಯ ಕಾರ್ಯಕರ್ತರಿಗೂ ಕೂಡ ಬೂಸ್ಟರ್ ಡೋಸ್ ಕೊಡೋದಕ್ಕೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಈಗಾಗಲೇ ಅನುಮತಿ ಸಿಕ್ಕಿದೆ. ಯಾವಾಗಿಂದ ಅಂತ ನೋಡ್ತಾ ಹೋಗುತ್ತಾದ್ರೆ ಅದು ಕೂಡ ಮುಂದಿನ ವರ್ಷ, ಅಂದ್ರೆ ತೀರಾ ದಿನಗಳೇನಿಲ್ಲ. ಇನ್ನೊಂದು ವಾರ ಕಳೆದ್ರೆ, ಇನ್ನೊಂದು 4-5 ದಿನ ಕಳೆದ್ರೆ ಹೊಸ ವರ್ಷಕ್ಕೆ ಕಾಲಿಡ್ತೀವಿ ನಾವು. ಸೊ ಜನವರಿ 10ನೇ ತಾರೀಕಿನಿಂದ ಬೂಸ್ಟರ್ ಡೋಸ್ ಕೂಡ ವಿತರಣೆ ಆಗುತ್ತೆ. ಅದು ಹೆಲ್ತ್ ವಾರಿಯರ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಜನವರಿ 10ನೇ ತಾರೀಕಿನಿಂದ ಬೂಸ್ಟರ್ ಡೋಸ್ ವಿತರಣೆ. ಮುನ್ನೆಚ್ಚರಿಕೆಯ ದೃಷ್ಟಿಯಿಂದ ವಾರಿಯರ್ಸ್ಗೆ ಬೂಸ್ಟರ್ ಡೋಸ್. ಯಾಕಂತ ಹೇಳಿದ್ರೆ ಈಗ ಒಂದು ವೇಳೆ ಒಮಿಕ್ರಾನ್ ಆಗಿರಲಿ, ಮಗದೊಂದು ಯಾವುದೇ ಮ್ಯೂಟೆಂಟ್ ವೈರಸ್ಗಳಾಗಿರಲಿ, ಬಂದ ತಕ್ಷಣ ಜನ ಹೋಗೋದು ಹಾಸ್ಪಿಟಲ್ಗಳಿಗೆ. ಹಾಸ್ಪಿಟಲ್ ಟ್ರೀಟ್ ಮಾಡೋದು ಯಾರು? ಈ ಹೆಲ್ತ್ ವಾರಿಯರ್ಸ್ಗಳೇ. ಸೊ ಅವರ ಸೇಫ್ಟಿ ಮೊದಲಿಗೆ ಎಲ್ರಿಗೂ ಕೂಡ ಮುಖ್ಯವಾಗುತ್ತೆ. ಹಾಗಾಗಿ ಮುನ್ನೆಚ್ಚರಿಕಾ ದೃಷ್ಟಿಯಿಂದ ವಾರಿಯರ್ಸ್ಗೆ ಬೂಸ್ಟರ್ ಡೋಸ್ ಅನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ 2 ಡೋಸ್ ಎಲ್ಲ ಹೆಲ್ತ್ ವಾರಿಯರ್ಸ್ ಕೂಡ 100% ತಗೊಂಡಿರ್ತಾರೆ, ನೋ ಡೌಟ್ ಅದರಲ್ಲಿ. ಸೊ ಈಗ ಅದರ ಶಕ್ತಿ ಅಥವಾ ಪ್ರಭಾವ ದಿನ ಕಳೆದಂತೆ ಕುಗ್ಗಬಾರದು ಅನ್ನೋ ಹಿನ್ನೆಲೆಯಲ್ಲಿ, ಅದರ ಪ್ರಭಾವವನ್ನ ಹೆಚ್ಚಿಸಬೇಕು ಇಮ್ಯುನಿಟಿಯನ್ನ ಅನ್ನುವ ಹಿನ್ನೆಲೆಯಲ್ಲಿ ಬೂಸ್ಟರ್ ಡೋಸ್ಗೆ ಈಗ ಅವರಿಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಕೊರೋನಾ ಹೋರಾಟದಲ್ಲಿ ಮುಂದಿರುವ ಆರೋಗ್ಯ ಕಾರ್ಯಕರ್ತರು, ಅಫ್ಕೋರ್ಸ್ ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಕೊರೋನಾ ಹೋರಾಟದಲ್ಲಿ ಮೊದಲಿಗೆ ಮುಂದೆ ನಿಂತಿರುವಂತದ್ದೇ ಆರೋಗ್ಯ ಕಾರ್ಯಕರ್ತರುಗಳು. ಬೂಸ್ಟರ್ ಡೋಸ್ ಪಡೆಯೋಕೆ 2ನೇ ಡೋಸ್ ಲಸಿಕೆ ಪಡೆದಿರಬೇಕು. ಆರೋಗ್ಯ ಕಾರ್ಯಕರ್ತರು ಅಥವಾ ಹೆಲ್ತ್ ವಾರಿಯರ್ಸ್ ಅಂತ ಬಂದಾಗ ಬಹುಶಃ ಇಡೀ ದೇಶದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ 2 ಡೋಸ್ ಪಡೆದುಕೊಂಡಿರ್ತಾರೆ. ಸೊ 2 ಡೋಸ್ ಆದ ನಂತರ ಈ ಡೋಸ್ ಅನ್ನ ಕೊಡ್ತಾರೆ. 2ನೇ ಡೋಸ್ ಲಸಿಕೆ ಪಡೆದು 9 ತಿಂಗಳಾಗಿರ್ಬೇಕಂತೆ. ಓಕೆ, ಇದನ್ನ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಯಾರ್ಯಾರಿಗೆ ಕೊಡ್ಬೇಕಾದ್ರೆ. 9 ತಿಂಗಳು ಆದ ನಂತರ 3ನೇ ಡೋಸಿಗೆ ಕೈ ಹಾಕಬೇಕು, ಅಥವಾ ಬೂಸ್ಟರ್ ಡೋಸ್ ಅಂತ ಏನ್ ಕರೀತಾ ಇದ್ದಾರೆ ಈಗ, ಆ ಒಂದು ಡೋಸ್ ಅನ್ನ ಕೊಡ್ತಾರೆ. 60 ವರ್ಷ ಮೇಲ್ಪಟ್ಟವ್ರಿಗೆ ಬೂಸ್ಟರ್ ಡೋಸ್. ಓಕೆ, ಎಲ್ಲ ಆರೋಗ್ಯ ಕಾರ್ಯಕರ್ತರಿಗೂ ಒಂದ್ ಕಡೆ, ಮಗದೊಂದು ಕಡೆ 60 ವರ್ಷ ಯಾರೆಲ್ಲ ಮೀರಿರ್ತಾರೆ ಅವರಿಗೂ ಕೂಡ ಮೊದಲ ಪ್ರಾಧಾನ್ಯತೆನ ಕೊಡ್ತಾ ಇದ್ದಾರೆ. 60 ವರ್ಷ ಮೀರಿದ ರೋಗ ಬಾಧಿತರಿಗೂ ಕೂಡ ಬೂಸ್ಟರ್ ಡೋಸ್ ಸಿಗ್ತಾ ಇದೆ. ಕೋಮಾರ್ಬಿಡಿಟಿ ಇದ್ದವರಿಗೂ ಕೂಡ 3ನೇ ಡೋಸ್ ಲಸಿಕೆ ಸಿಗ್ತಾ ಇದೆ. ವೈದ್ಯರ ಸಲಹೆ ಮೇರೆಗೆ ಬೂಸ್ಟರ್ ಡೋಸ್ ಅನ್ನ ಪಡಿಬಹುದು. ಓಕೆ, ಈಗ ಆರೋಗ್ಯ ಕಾರ್ಯಕರ್ತರು ಮಾತ್ರ ಅಲ್ಲ, ವಯಸ್ಸಾದವ್ರಿಗೂ ಕೂಡ 60 ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ಬೂಸ್ಟರ್ ಡೋಸ್ ಸಿಗ್ತಾ ಇದೆ. हम सबका अनुभव है कि जो कोरोना वॉरियर्स हैं, हेल्थ केयर और फ्रंटलाइन वर्कर्स हैं, इस लड़ाई में देश को सुरक्षित रखने में उनका बहुत बड़ा योगदान है. इसलिए प्रिकॉशन की दृष्टि से सरकार ने निर्णय लिया है कि हेल्थ केयर और फ्रंटलाइन वर्कर्स को वैक्सीन की प्रिकॉशन डोज भी प्रारंभ की जाए. इसकी शुरुआत 2022 में 10 जनवरी सोमवार के दिन से की जाएगी. वो आज भी कोरोना के मरीजों की सेवा में अपना बहुत समय बिताते हैं. 60 वर्ष से ऊपर की आयु के कोमॉर्बिडिटी वाले नागरिकों को उनके डॉक्टर की सलाह पर वैक्सीन की प्रिकॉशन डोज का विकल्प उनके लिए उपलब्ध होगा. ये भी 10 जनवरी से प्रारंभ होगा. हम सबका अनुभव है कि जो कोरोना वॉरियर्स हैं, हेल्थ केयर और फ्रंटलाइन वर्कर्स हैं, इस लड़ाई में देश को सुरक्षित रखने में उनका बहुत बड़ा योगदान है. इसलिए प्रिकॉशन की दृष्टि से सरकार ने निर्णय लिया है कि हेल्थ केयर और फ्रंटलाइन वर्कर्स को वैक्सीन की प्रिकॉशन डोज भी प्रारंभ की जाए. इसकी शुरुआत 2022 में 10 जनवरी सोमवार के दिन से की जाएगी. वो आज भी कोरोना के मरीजों की सेवा में अपना बहुत समय बिताते हैं. 60 वर्ष से ऊपर की आयु के कोमॉर्बिडिटी वाले नागरिकों को उनके डॉक्टर की सलाह पर वैक्सीन की प्रिकॉशन डोज का विकल्प उनके लिए उपलब्ध होगा. ये भी 10 जनवरी से प्रारंभ होगा. ವಿಶ್ವದಲ್ಲೇ ಮೊದಲ ಬಾರಿಗೆ ಡಿಎನ್ಎ ಆಧಾರಿತ ಲಸಿಕೆ ಭಾರತದಲ್ಲಿ ರೆಡಿ ಆಗಿದೆ. ವಿಶ್ವದಲ್ಲೇ ಮೊದಲ ಬಾರಿಗೆ ಇದು ಕೊರೋನಾ ವಿರುದ್ಧದ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಕ್ಕಿದಂತಾಗಿದೆ. ಈಗ ಮೂಗಿನ ಮೂಲಕ ಹಾಕುವ ಲಸಿಕೆ ಕೂಡ ಅಭಿವೃದ್ಧಿಯಾಗಿದೆ. ವಿಶ್ವದಲ್ಲೇ ಮೊದಲ ಬಾರಿಗೆ ಡಿಎನ್ಎ
ಆಧಾರಿತ ಲಸಿಕೆ ಭಾರತದಲ್ಲಿ ಸಿದ್ಧವಾಗಿದೆ. ಇದು ವಿಶ್ವದಲ್ಲೇ ಮೊದಲ ಬಾರಿಗೆ ಅನ್ನುವಂಥದ್ದು ದೇಶಕ್ಕೆ ಒಂದು ರೀತಿಯ ಹೆಮ್ಮೆಯ ಸುದ್ದಿ. ಒಂದ್ ಕಡೆ ಕರೋನಾ ಅಪ್ಗ್ರೇಡ್ ಆಗ್ತಾ ಇದೆ, ದಿನ ಕಳೆದಂತೆ ವರ್ಷಗಳು ಕಳೆದಂತೆ ಮ್ಯೂಟೆಂಟ್ ಆಗ್ತಾ ಇದೆ. ಇದರ ಬೆನ್ನಲ್ಲೇ ನಾವುಗಳು ಆಗ್ಲೇಬೇಕಾಗುತ್ತೆ. ಹಾಗಾಗಿ ದೇಶ ಮತ್ತೊಂದು ಲಸಿಕೆಯನ್ನ ಸಿದ್ಧಪಡಿಸಿದೆ. ಅದೇನಪ್ಪಾ ಅಂತ ಹೇಳಿದ್ರೆ DNA ಆಧಾರಿತ ಲಸಿಕೆ ಭಾರತದಲ್ಲಿ ಸಿದ್ಧವಾಗಿದೆ. ಓಕೆ, ಏನಿದು ನೋಡ್ತಾ ಹೋಗೋಣ. ವಿಶ್ವದಲ್ಲೇ ಮೊದಲ ಬಾರಿಗೆ DNA ಆಧಾರಿತ ಲಸಿಕೆಯನ್ನ ಅಭಿವೃದ್ಧಿ ಮಾಡಿದ್ದಾರೆ. ಈ DNA ಆಧಾರಿತ ಲಸಿಕೆ ಭಾರತದಲ್ಲೇ ಅಭಿವೃದ್ಧಿ ಆಗಿರುವಂತದ್ದು ನಮ್ಮ ದೇಶದ ಹೆಮ್ಮೆ ಇದು. ಈಗ ಮೂಗಿನ ಮೂಲಕ ಹಾಕುವ ಲಸಿಕೆ ಕೂಡ ಸಿದ್ಧವಾಗಿದೆ. हमारे देश में जल्दी ही नेजल वैक्सीन और दुनिया की पहली DNA वैक्सीन भी शुरू होगी. हमारे देश में जल्दी ही नेजल वैक्सीन और दुनिया की पहली DNA वैक्सीन भी शुरू होगी. हमारे देश में जल्दी ही नेजल वैक्सीन और दुनिया की पहली DNA वैक्सीन भी शुरू होगी. ಅದರಲ್ಲೂ ಮಕ್ಕಳಿಗೆ ಲಸಿಕೆ ಕೊಡುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ ಮೋದಿ ಅವರು ಅಥವಾ ಕೇಂದ್ರ ಸರ್ಕಾರ ಬಹಳ ಎಚ್ಚರಿಕೆಯ ನಡೆಯನ್ನ ಇಡ್ತಾ ಇದೆ. ಯಾವ ರೀತಿ ಎಚ್ಚರಿಕೆಯ ನಡೆ, ಜೊತೆಗೆ ಯಾಕೆ ಅಗತ್ಯ ಇದು, ಅದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲ ಹಂತದಲ್ಲಿ 15 ರಿಂದ 18 ವರ್ಷದ ಮಕ್ಕಳಿಗೆ ಮಾತ್ರ ವ್ಯಾಕ್ಸಿನ್. ಅನಂತರ 12 ರಿಂದ 18 ವರ್ಷದ ಮಕ್ಕಳಿಗೆ ಕೋವ್ಯಾಕ್ಸಿನ್ ಲಸಿಕೆಗೆ ಅನುಮತಿಸಿತ್ತು DCGI. ಆದರೆ ಸರ್ಕಾರದಿಂದ ಮೊದಲ ಹಂತದಲ್ಲಿ 15 ವರ್ಷದ ಮಕ್ಕಳಿಗೆ 15 ರಿಂದ 18 ವರ್ಷದ ಮಕ್ಕಳಿಗೆ ಲಸಿಕೆ ಕೊಡೋಕೆ ಮುಂದಾಗ್ತಿದ್ದಾರೆ. ಈ ಹಂತದಲ್ಲಾಗುವ ಸಾಧಕ ಬಾಧಕಗಳನ್ನ ಗುರುತು ಮಾಡಿ ಮುಂದಿನ ಹಂತದಲ್ಲಿ ಉಳಿದಂತಹ ಮಕ್ಕಳಿಗೆ 15 ವರ್ಷ ಅಂದ್ರೆ 12 ರಿಂದ 15 ವರ್ಷ ಅಥವಾ ಇನ್ನು ಚಿಕ್ಕ ಮಕ್ಕಳಿಗೆ ಲಸಿಕೆ ಕೊಡೋದಕ್ಕೆ ಮುಂದಾಗ್ತಾರೆ. ಅಂದ್ರೆ ಎರಡನೇ ಹಂತದಲ್ಲಿ 12 ರಿಂದ 15 ವರ್ಷದ ಮಕ್ಕಳ ಲಸಿಕೆಗೆ ಪ್ಲಾನ್ ಮಾಡಿದ್ದಾರೆ. DCGI ಹೇಳ್ತು 12 ರಿಂದ 18 ವರ್ಷದ ಮಕ್ಕಳಿಗೂ ಕೂಡ ಕೋವ್ಯಾಕ್ಸಿನ್ ಲಸಿಕೆ ಕೊಡಬಹುದು ಅಂತ ಪರ್ಮಿಷನ್ ಕೊಟ್ಟಿದೆ DCGI. ಆದ್ರೆ ಕೇಂದ್ರ ಇದ್ರಲ್ಲೂ ಕೂಡ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ. ಜನವರಿ 3ನೇ ತಾರೀಕಿನಿಂದ ಮಕ್ಕಳಿಗೂ ಕೂಡ ವ್ಯಾಕ್ಸಿನ್ ಸಿಗ್ತಾ ಇದೆ. ಯಾವಾಗ ಅನ್ನುವ ಪ್ರಶ್ನೆಗೆ ಉತ್ತರ 2022 ಜನವರಿ 3ನೇ ತಾರೀಕಿನಿಂದ 15 ರಿಂದ 18 ವರ್ಷದ ಮಕ್ಕಳಿಗೂ ಕೂಡ ವ್ಯಾಕ್ಸಿನ್ ಸಿಗತ್ತೆ. ಕೋವ್ಯಾಕ್ಸಿನ್ ನಿಂದ ಮಕ್ಕಳು ಸುರಕ್ಷತೆಯಿಂದ ಇರ್ತಾರೆ. ವಯಸ್ಕರಿಗೆ ಕೊಡುವಂತಹ ಡೋಸ್ನಷ್ಟೇ ಮಕ್ಕಳಿಗೂ ಕೂಡ ಲಸಿಕೆ ಕೊಡ್ತಾರೆ. ಅಂದ್ರೆ ಅದರಲ್ಲೇನಾದ್ರೂ ಕಡಿಮೆ ಮಾಡ್ತಾರ ಮಕ್ಕಳಿಗೆ ಅಂತ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುತ್ತೆ. ಬಟ್ ಇಲ್ಲ, ವಯಸ್ಕರಿಗೆ ಅಂದ್ರೆ ನಮಗೆಲ್ಲ ಈಗ ಏನ್ ಕೊಟ್ರು, ಯುವ ಜನತೆಗಾಗಿರ್ಬೋದು, ವಯಸ್ಸಾದವರಿಗಾಗಿರ್ಬೋದು, ಸೊ ಅವರಿಗೆ ಕೊಡುವಷ್ಟು ಡೋಸ್ನಷ್ಟೇ ಮಕ್ಕಳಿಗೂ ಕೂಡ ಲಸಿಕೆಯನ್ನ ಇಂಜೆಕ್ಟ್ ಮಾಡ್ತಾರೆ. ಕೋವ್ಯಾಕ್ಸಿನ್ ನಿರ್ಮಾಣ ಸಂಸ್ಥೆ ಭಾರತ್ ಬಯೋಟೆಕ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದೆ. ಈಗ ಕೋವ್ಯಾಕ್ಸಿನ್ ಈಗಾಗಲೇ ಹಲವರು ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಇದೆರಡು ಕೂಡ ನಮ್ಮ ಭಾರತದಲ್ಲಿ ಹೆಚ್ಚಾಗಿ ತೆಗೆದುಕೊಂಡಿರುವಂತಹ ಒಂದು ವ್ಯಾಕ್ಸಿನ್ಗಳು. ಪ್ರಮುಖವಾಗಿ ಮೊದಲಿಗೆ ಬಂದಿದ್ದು ಕೋವ್ಯಾಕ್ಸಿನ್, ಆನಂತರ ಕೋವಿಶೀಲ್ಡ್ಗೆ ಎಲ್ಲರೂ ಮೊರೆ ಹೋದ್ರು. ಬಟ್ ಈಗ ಮಕ್ಕಳಿಗೆ ಒಂದು ಏನ್ ಪ್ರಸ್ತಾಪ ಮಾಡಿದ್ದಾರೆ ಅದು ಕೋವ್ಯಾಕ್ಸಿನ್ ಕೊಡಿ ಅಂತ. ಸೊ ಮಕ್ಕಳಿಗೆ ಏನಾದ್ರು ಸ್ವಲ್ಪ ಚೂರು ಅಂದ್ರೆ ಸ್ವಲ್ಪ ಅದ್ರಲ್ಲಿ ಕಡಿಮೆ ಮಾಡುವಂತದ್ದು ಡೋಸ್ ನಲ್ಲಿ ಅಂತ ಮಾಡ್ತಾರ ಅಂದ್ರೆ ಇಲ್ಲ, ಸೇಮ್ ಡೋಸೇ ಕೊಡ್ತಾರೆ. ವಯಸ್ಕರಿಗೆ ಏನ್ ಕೊಟ್ಟಿದ್ರು ಅಷ್ಟೇ ಡೋಸ್ ಅನ್ನ ಮಕ್ಕಳಿಗೂ ಕೂಡ ಇಲ್ಲಿ ಕೊಡ್ತಾರೆ, ಸ್ಕೂಲ್ಗಳಲ್ಲಿ ಕೊಡ್ತಾರೆ. ಇನ್ನು ನಿನ್ನೆ ರಾತ್ರಿ ಮೋದಿಯವರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಟ್ವೀಟ್ ಅಲ್ಲಿ ನಾನು ಇಡೀ ದೇಶವನ್ನ ಉದ್ದೇಶಿಸಿ ಕೆಲವೇ ಕ್ಷಣಗಳಲ್ಲಿ ಮೋದಿಯವರು ಮಾತಾಡ್ತಾರೆ ಅನ್ನೋ ಸುದ್ದಿ ಬಂತು. ನಂತರ ಮೋದಿಯವರು ಮಾತಾಡಿದ್ರು, ವ್ಯಾಕ್ಸಿನ್ಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟರು. ಖುಷಿಯ ವಿಚಾರ ಇದು. ಇದರ ಬೆನ್ನಲ್ಲೇ ಇದೀಗ ಈ ಒಂದು ಮಹತ್ವದ ನಿರ್ಧಾರಕ್ಕೆ CM ಬೊಮ್ಮಾಯಿ ಮತ್ತು ಆರೋಗ್ಯ ಸಚಿವ ಸುಧಾಕರ್ ಅವರು ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ. ಒಮಿಕ್ರಾನ್ ಹಬ್ತಾ ಇರೋ ಈ ವೇಳೆಯಲ್ಲಿ ಸಮಯೋಚಿತ ನಿರ್ಧಾರ ಕೈಗೊಂಡಿರೋದು ನಿಜಕ್ಕೂ ಕೂಡ ಸ್ವಾಗತಾರ್ಹ ಅಂದಿದ್ದಾರೆ. ಇದು ಕರೋನಾ ವಿರುದ್ಧದ ಹೋರಾಟಕ್ಕೆ ಮತ್ತಷ್ಟು ಬಲವನ್ನ ಕೊಟ್ಟಿದೆ ಅಂತ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ.